ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರ ನಿಖಿಲ್ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಕಗ್ಗಂಟಾಗೆ ಉಳಿದು ಬಿಟ್ಟಿದೆ ಮಂಡ್ಯ ಲೋಕಸಭಾ ಮೈತ್ರಿ ಅಭ್ಯರ್ಥಿಯ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಒಪ್ಪಿಸೋಕೆ ಮುಂದಾಗ್ತೀನಿ ಅಂತ ಎಚ್ಡಿಕೆ ಬೇರೆ ಹೇಳ್ಬಿಟ್ಟಿದ್ದಾರೆ. ನನ್ನ ಮೀಟಿಂಗ್ ಇತ್ತು, ಕಾರ್ಯಕರ್ತರ ಜೊತೆಗೆ ಸಭೆ ಇತ್ತು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರ್ದು, ಒಂದು ನೀವು ನಿಂತ್ಕೋಬೇಕು ಇಲ್ಲ ನಿಖಿಲ್ ಅಣ್ಣ ನಿಂತ್ಕೋಬೇಕು ಅಂತ ಕುಮಾರಸ್ವಾಮಿ ಅವರಿಗೆ ಒತ್ತಡ ಹೇರುವಂತ ಪ್ರಯತ್ನವನ್ನ ಮಾಡಿದ್ರು. ಆಗ ನಾನು ಮಾತಾಡ್ತೀನಿ, ಒಪ್ಪಿಸೋಕೆ ಮುಂದಾಗ್ತೀನಿ ಅಂತ ಹೇಳಿದ್ರು. ಕುಮಾರಸ್ವಾಮಿ ಅವರ ಈ ಮಾತಿನ ಹಿಂದಿನ ಮರ್ಮವಾದ್ರು ಏನು ಹಾಗಾದ್ರೆ? ಅಭ್ಯರ್ಥಿ ಘೋಷಿಸದೆ ಹೆಸರು ಗೌಪ್ಯವಾಗಿಟ್ಟಿದ್ದಾರೆ ದಳಪತಿಗಳು. ಕುಮಾರಸ್ವಾಮಿ ನಡೆಯಿಂದ ಮತ್ತೆ ಜೆಡಿಎಸ್ನಲ್ಲಿ ಗೊಂದಲ ಉದ್ಭವ ಆಗ್ತಾ ಇದೆ. ಈಗಾಗಲೇ ಚುನಾವಣಾ ತಯಾರಿ ನಡೆಸಿರುವಂತಹ ಸಿಎಸ್ ಪುಟ್ಟರಾಜು ಸಾಕಷ್ಟು ಚರ್ಚೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮಂಡ್ಯ ಕ್ಷೇತ್ರ ಈ ಬಾರಿ ಮಂಡ್ಯದಿಂದ ನಾನು ನಿಂತ್ಕೊಳ್ಳಲ್ಲ, ನಿಖಿಲ್ ನಿಂತ್ಕೊಳ್ಳಲ್ಲ, ನಮ್ಮ ಫ್ಯಾಮಿಲಿಯವರು ಯಾರೂ ನಿಂತ್ಕೊಳ್ಳಲ್ಲ, ಸಿಎಸ್ ಪುಟ್ಟರಾಜು ಅವರನ್ನ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ನಿನ್ನೆ ಮೀಟಿಂಗ್ ಇತ್ತು, ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಕಣ್ಣೀರು ಹಾಕಿದ್ದು ಕೂಡ ಇದೆ. ನಿಖಿಲ್ ಅಣ್ಣನೇ ನಿಂತ್ಕೋಬೇಕು ಇಲ್ಲ ನೀವೇ ನಿಂತ್ಕೋಬೇಕು ಅಂತ. ಆಗ ಕುಮಾರಸ್ವಾಮಿಯವರು ಇಲ್ಲ ಆಗಲ್ಲ ಅಂತ ಹೇಳಿದ್ರು ಕೂಡ ಕಾರ್ಯಕರ್ತರು ಕೇಳಿಲ್ಲ. ಕೊನೆಗೆ ನೋಡೋಣ, ಒಪ್ಪಿಸೋ ಪ್ರಯತ್ನ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ನಿಖಿಲ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.